10ರ ಹುಡುಗಾಟ, 20ರ ಪ್ರಾಯ, 30ರ ಆಸೆ, 40ರ ನಟನೆ, 50ಕ್ಕೆ ಅರಳು, 60ಕ್ಕೆ ಮರಳು, 70ರ ಕೂಗು, 80ರ ಮಾಗು, 90ಗೆ ಬಾಗು, ನಂದು ಅಂತೇನಾದರೂ ಉಳಿದಿದ್ರು 100 ಕೊತ್ಕೊಂಡು ಹೋಗು. ನೋಡಿ, ನಿಮ್ಗೆ ಅರ್ಥ ಆಗಲಿಲ್ಲ, ನನಗೆ ಮರ್ತೋಗ್ಲಿಲ್ಲ ಅಲ್ವಾ ಸುರೇಶಪ್ಪನವ್ರೆ? 10ರ ಹುಡುಗಾಟ, 20ರ ಪ್ರಾಯ, 30ರ ಆಸೆ, 40ರ ನಟನೆ, 50ಕ್ಕೆ ಅರಳು, 60ಕ್ಕೆ ಮರಳು, 70ರ ಕೂಗು, 80ರ ಮಾಗು, 90ಗೆ ಬಾಗು, ನಂದು ಅಂತ ಇದ್ರೆ 100 ಕೊತ್ಕೊಂಡು ಹೋಗು. ನೋಡಿ, 10ನೇ ವಯಸ್ಸಲ್ಲಿ ಏನು ಕಂಡ್ರು ಹುಡುಗಾಟ. ಮಕ್ಕಳ ಬಾಲ್ಯವೇ ಹಾಗೆ. ನೋಡಲ್ಲಿ ಊಬತಿಕ್ಕ ಕೂತವನಲ್ಲ, ಅವನು ಬದ್ಲೇಟ್ಗೆ ಕೇಳ್ದ, ನಮ್ಗೆ ಅನ್ನ ಬಡಿಸ್ತಾ, ದಾಸರೇ ಯಾವ ಹಾಡನ್ನೂ ಆಡಬೇಡಿ, ನಾ ಕೇಳ್ದೋ ಮೊದಲಾಡಿ ಅಂದ. ಯಾವುದಪ್ಪ ಅಂದೆ. ಅದೇ ಸಾರ್ ಮೊದಲೇಟ್ಗೆ ಅಳ್ಳಾಡ್ಸ್ ಆಡಿ ಸಾರ್ ಅಂತ. ಜನವೆಲ್ಲ ಸೆಕೆಗೆ ಅಳ್ಳಾಡ್ತಾ ಕೂತವ್ರೆ, ನಾನೇ ಅಳ್ಳಾಡ್ಸೋನು ಹೋಗಪ್ಪ ಅಂದೆ. 20ರ ಪ್ರಾಯ ಬಂದದೆ ಅಂತ ಗೊತ್ತಾಗೋದು ಹೆಂಗೆ? ಅರೆದೈಗಳು ನೋಡ್ಬೇಕು ನೀವು. ಚೆನ್ನಾಗಿರೋ ಪ್ಯಾಂಟ ಮಂಡಿತ ಹೊರದಾಕ್ಬಿಟ್ಟಿಕ್ಕೊಳ್ಳೋದು, ತಲೆ ಕೂದಲ ಸುತ್ತ ಬೋಳಿಸ್ಬಿಡೋದು, ಮೊದಲೊಂದು ಜುಟ್ಬಿಟ್ಕೊಳ್ಳೋದು. ಯಾವ್ದಲ್ಲ ಕಟಿಂಗು ಅಂದರೆ ಬುಲ್ಲಿ ಕಟಿಂಗ್ ಅಂತವ. ಎಬ್ಬುಲಿಯ ಮತ್ತು ಅವನು ಬುಲ್ಲಿ ಅನ್ನಲ್ಲ ಅವನು. ಈ ದನ ತೇವ್ರಿ ಮೇಲೆ ಅರ್ಧಂಬರ್ಧ ಹುಲ್ ಮೇದ್ಬಿಟ್ಟು ಬರ್ತಾವಲ್ಲ, ಹಂಗೆ ಗುಟ್ಕೊಬತ್ತಾರೆ ಗಿಂಚ್ಕೊಂಡಂಗೆ. ಇನ್ನು 30ರ ಆಸೆ. ಮನುಷ್ಯನಿಗೆ ಆಸೆ ಆರಂಭ ಆಗ್ತದೆ. ಏನು ಆಸೆ? ಮದುವೆ ಆಗಬೇಕು, ಸಂಸಾರ ಮಾಡಬೇಕು, ನನಗೂ ಸಂಗಾತಿ ಬೇಕು ಅಂತ ಅವ್ರ ಅಪ್ಪ ಅವರು ಕಷ್ಟ ಸುಖ ಮದುವೆ ಮಾಡ್ತಾರೆ. 40ರ ನಟನೆ. ನಾಟಕ ಶುರುವಾಗುತ್ತೆ ಮನುಷ್ಯನಿಗೆ. ನಾಟಕ ಆರಂಭ ಮಾಡ್ತಾನೆ. ಹೆಂಗೆ? ಕಂಡವ್ರು ತೇವ್ರಿ ಒತ್ತರಿಸ್ಕೊಳ್ಳೋದು, ಎಡಕಲ್ ಕಿತ್ತಾಕ್ಬಿಡೋದು, ದಡಾರನ್ ಜಗಳ್ಕೊಂಡು ಹೋಗೋದು, ಅವ್ರ ಮನೆ ಕಸ ತೆಗ್ದು ಇವ್ರ ಮನೆ ತಗ ತಳ್ಬಿಡೋದು, ಇವ್ರ ಮನೆ ಕಸ ತೆಗ್ದು ಅವ್ರ ಮನೆ ತಗ ತಳ್ಬಿಡೋದು. ಇವೇ ಮನುಷ್ಯನಿಗೆ ನಾಟಕ ಆರಂಭ ಮಾಡ್ತವೆ. ಇನ್ನು ಅಲ್ಲಿ ತನಕ ಮನುಷ್ಯ ಭಗವಂತ ಕೊಟ್ಟಂಥ ಆಯುಸ್ಸು ಎಲ್ಲಿವರೆಗೆ? 40ರವರೆಗೆ. ಈ 40ರಿಂದ 60ರ ತನಕ ಮನುಷ್ಯನಿಗೆ ಭಗವಂತ ಕೊಟ್ಟ ಆಯುಸ್ಸು ಯಾವುದು? ಕತ್ತೆ ಆಯುಸ್ಸು. ಕತ್ತೆ ಥರ ದುಡಿತಾನೆ ಮನುಷ್ಯ. ಎಲ್ಗೋದ್ರಿ ಏನಾರು ಸಿಕ್ಕಲಿ, ಒಂದು ಕಲ್ಲು ಸಿಕ್ಕಲಿ, ಒಂದು ಕೋಲ್ ಸಿಕ್ಕಲಿ, ಒಂದು ಹುಲ್ ಸಿಕ್ಕಲಿ, ಏನಾರು ಎತ್ಕೊಬತ್ತಾನೆ ಮನೆಗೆ. ಯಾಕೆ ಹೇಳಿ? ಕತ್ತೆ ಥರ ಒತ್ತು ಸಂಸಾರವನ್ನು ಸಾಕಬೇಕು. ಇನ್ನು 60ರಿಂದ 80ರ ತನಕ ಮನುಷ್ಯನಿಗೆ ನಾಯಿ ಆಯಿಸು. ನಾಯಿ ಥರ ಬೊಗಳ್ತಿರ್ತಾನೆ. ಏನು 60-70 ವರ್ಷ ಆದವ್ರ ಮನೆ ತಾವು ನೋಡಬೇಕು ನೀವು. 90 ಕಾಫಿ ಕುಡಿದ್ಬಿಟ್ಟು ಒಂದು ಮೋಟ್ ಬಿಡಿಯ ಬಿದ್ದೋಗಿರೋ ಅಲ್ಲನ್ ಕಿಂಡಿಗೆ ಸಿಗಾಕ್ಬಿಟ್ಟು ಕೂತ್ಕೊಂಡ್ರೆ ಮನೆ ಮುಂಚೆರೆ ಏನು ಹೋಗಿ ಬರೋರ್ಗೂ ಬೈತಾರೆ, ಅಟಿಲಿರೋರ್ಗೂ ಬೈತಾರೆ. ಇವನು ಮನೆಯಾಳಾಗ ನನ್ನ ಮಗ ವತಾರ ಹೋದಕ್ಕನೋ ಮಂಡ್ಯಕ್ಕೆ ಇನ್ನೂ ಬರ್ನಿಲ್ಲ ನೋಡು. ದನ ಹಂಗೆ ನಳ್ತಕ್ಕ ಒಳ್ಳೆ ಬಸ ನಗರ್ತಾ ನಿಂತವೆ. ಗಾಡಿ ಅಲ್ಲಿ ಅದೇ ರಾಗಿ ತೆನೆ ಎತ್ತಿಸ್ನಿಲ್ಲ, ಅದು ಮಾಡಲಿಲ್ಲ, ಇದು ಮಾಡಲಿಲ್ಲ. ಸೊಸೆ ಅನ್ಸ್ಕೊಂಡಳು ಅವ್ಳು ಮನೆ ಕಾಯ ಗಟ್ಟಿಯೊಳಗೆ ಸೇರ್ಕೊಂಡು ಒಂದು ಗುಳಿಗೆ ಕೊಡ್ನಿಲ್ಲ, ನೀರು ಕೊಡ್ನಿಲ್ಲ, ಕಾಫಿ ಕೊಡ್ನಿಲ್ಲ. ಏನು ಲೊಳ್ಳೋ ಅಂತ ಅರ್ತಾನೆ ಹಂಗೆ. ಯಾಕಲ ನಿಮ್ಮ ಅಪ್ಪ ಹಿಂಗೆ ಆಡ್ತಾವನಲ್ಲ ಅಂದ್ರೆ ಮಗ ಅಂತಾನೆ ಹಳೆ ಮಿಸಿರು ಹೆಂಗಾರ ಆಡ್ಕೋಲಿ ಸುಮ್ಮಿರು ಅತ್ತಗೆ ಅಂತಾನೆ ಅವನು. 70-80 ವರ್ಷ ಆಗದೆ ಸ್ವಿಚ್ ಆಫ್ ಆದ್ಮೇಲೆ ಸುಮ್ಮನೆ ಆಯ್ತಾನೆ ಅವನಿಗೆ ಅಂತಾನೆ. ಇನ್ನು 80ರಿಂದ 100 ತನಕ ಮನುಷ್ಯನಿಗೆ ಗೂಬೆ ಆಯಸ್ಸು. ನೋಡಿ, 80 ಕಳೆದವ್ರನ್ನ ನೋಡಿ, ಮನೆ ತಾವು ಅವರು ನೆಮ್ಮದಿಯಾಗಿರೋದಿಲ್ಲ, ಪಕ್ಕದವ್ರನ್ನೂ ನೆಮ್ಮದಿ ಕೊಡೋದಿಲ್ಲ. ಏನು ರಾತ್ರಿ ಹೊತ್ತೆಲ್ಲ ಎಚ್ಚರಾಗಿರ್ತಾರೆ, ಆಗ್ಲೊತ್ತೆಲ್ಲ ನಿದ್ದೆ ಮಾಡ್ಕೊತಾರೆ. ರಾತ್ರಿ ಹೊತ್ತು ವ್ಯಾ ಅಂದ್ಬಿಟ್ರೆ ಸಾಕು, ಹೋಗ್ಬಿಟ್ಟ ಅಂದ್ಬಿಟ್ಟು ಎಲ್ರಿಗೆ ಎದ್ದು ಈಚೆ ಬಂದ್ಬಿಡ್ತಾರೆ. ಅತ್ತಾಗಿ ಕಳ್ಳ್ರು ಏನಾರ 7-8ನೇ ಮನೇಲಿ ಕಳ್ತನ ಮಾಡ್ತಾರೆ, ಬಿದ್ದು ಓಡ್ಬಿಡ್ತಾರೆ, ಯಾವನೇ ಎಚ್ಚರ ಕೂತಾನಲ್ಲಪ್ಪ ಅಂತ. ಯಾಕೆಂದರೆ ಅದು ಗೂಬೆ ಆಯಸ್ಸು. ಗೂಬೆಗೆ ಹಗಲೊತ್ತೆಲ್ಲ ನಿದ್ರೆ, ರಾತ್ರಿ ಹೊತ್ತು ಸಂಚಾರ ಮಾಡುತ್ತಲ್ಲ, ಹಾಗೆ ಈ ಮನುಷ್ಯನು ಕೂಡ ಇಷ್ಟೆಲ್ಲ ಜೀವನದಲ್ಲಿ ಸಂಪಾದನೆ ಮಾಡ್ಕೊಂಡು ಹೋದ್ಮೇಲೆ 100 ಕೊತ್ಕೊಂಡು ಹೋಗಪ್ಪ ಅಂದರೆ ನಾವು ಮಾಡಿದ ದಾನ, ಧರ್ಮ, ಪುಣ್ಯ ಇಷ್ಟು ಮಾತ್ರ ಹೋಗ್ಲಿಕ್ಕೆ ಸಾಧ್ಯ. ನೋಡಿ, ಮನುಷ್ಯನೊಳಗೆ ಅಹಂಕಾರವನ್ನು ತೆಗಿಬೇಕಂತೆ. ಬಸವಣ್ಣನವರು ಏನು ಹೇಳಿದ್ರು? ಅವತ್ತು ಜಗತ್ತಿಗೆ ಒಬ್ಬನೇ ವಿಶ್ವಗುರು. ಯಾರವರು? ಅವರೇ ಜಗಜ್ಯೋತಿ ಬಸವಣ್ಣ. ಏನು ಹೇಳಿದ್ರು? ಎನಗಿಂತ ಕಿರಿಯರಿಲ್ಲ, ಎನ್ನ ಘನಶರಣರಿಗಿಂತ ಹಿರಿಯರಿಲ್ಲ. ಈಗ ನಾವೇನು ಅನ್ಕೊಂಡಿದ್ದೀವಿ ಅಂದರೆ
ಬಿಡಿ ಮಗ, ನನ್ನ ಮುಂಚರಿ ಯಾವನ್ ಬಂದ ನೋಡ್ತೀನಿ ತಾಡಿ ನಾನು ಅಂತ ಅಹಂಕಾರ. ತಲೆಬಾಗ್ಸು ಪ್ರಕ್ರಿಯೆನೇ ಇಲ್ಲ ನೋಡಿ. ಪರಮ ಪೂಜ್ಯ ಜಗದ್ಗುರು ತ್ರಿವಿಧ ದಾಸೋಹಿ ಶಿವಕುಮಾರ ಮಹಾಸ್ವಾಮೀಜಿಗಳು ತಲೆ ಬಗ್ಗಿಸ್ಕೊಂಡೇ ಇದ್ರು. ಅದಕ್ಕೆ ಪ್ರಪಂಚವೇ ತಲೆ ಎತ್ತುವಂಗೆ ಮಾಡಿದ್ರು ಅವರು ಅಲ್ವಾ. ಒಂದು ಚಪ್ಪಾಳೆ ನೀಡ್ಬೋದಲ್ವಾ ಅವ್ರಿಗಾಗಿ ಎಲ್ಲರೂ ಸೇರಿ. ಅವ್ರಿಗೆ ತಲೆ ಬಗ್ಗಿಸ್ಕೊಂಡೇ ಎಲ್ಲರನ್ನು ಮಾತಾಡಿದ್ರು. 111 ವರ್ಷ ಬದುಕಿದ್ರು ಕೂಡ ಒಂದು ದಿನ ಕನ್ನಡಕ್ಕೆ ಹಾಕಲಿಲ್ಲ. ಹಂಗೆ ಕುಂತ್ಕೊಂಡು ಅಂತರ ಬರೆದು ಬಂದವ್ರಿಗೆ ಶರಣರಿಗೆಲ್ಲ ಆ ಆಶೀರ್ವಾದವನ್ನು ಕೊಡ್ತಾ ಇದ್ರು. ನಾವು ಹಾಗೆ ತಲೆ ಬಾಗಿದಷ್ಟು ಭಗವಂತ ತಲೆ ಎತ್ತುವ ಪ್ರಕ್ರಿಯೆಯನ್ನು ಮಾಡ್ತಾನೆ. ಅದಕ್ಕೆ ಮನುಷ್ಯ ಯಾವಾಗಲೂ ತಗ್ಗಿ ಬಗ್ಗಿ ನಡಿಬೇಕು ಅಂತ. ಅಹಂಕಾರದಿಂದ ಮೆರೆದ್ರೆ ಏನಾಗುತ್ತೆ? ಭಗವಂತ ಎಲ್ಲಿ ಬೇಕೋ ಅಲ್ಲಿ ನಮ್ಮನ್ನು ತುಳಿದಾಕ್ತಾನೆ. ಅದಕ್ಕೆ ತಗ್ಗಿ ಬಗ್ಗಿ ನಡಿಬೇಕು. ನಮ್ಮ ಶರಣರು, ಶಿವಶರಣರು ಆ ಶಾಂತ ಸ್ವಭಾವದವರಾಗಿ ನಡಿಬೇಕು ಅಂತ ಹೇಳ್ತಾ